ಮಹಾನಗರ ಪಾಲಿಕೆಯ ವೈಫಲ್ಯತೆಯನ್ನ ಖಂಡಿಸಿ ರಾಷ್ಟ್ರಭಕ್ತರ ಬಳಗ ಜನವರಿ 3ರಂದು ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಪಾಲಿಕೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲು ತೀರ್ಮಾನಿಸಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಇ ಕಾಂತೇಶ್, ನಗರದಲ್ಲಿರುವ ಕಾಮಾಕ್ಷಿ ಬೀದಿ, ವಿನೋಬ ನಗರ, ಬಹುಮಹಡಿ ಕಟ್ಟಡಗಳ ಮಳಿಗೆಗಳು ಮಹಾನಗರ ಪಾಲಿಕೆಗೆ ಸೇರಿದ್ದು, ಮಳಿಗೆ ಹಂಚಿಕೆ ಸರಿಯಾಗಿ ಆಗಿಲ್ಲ. ಡಿಸಿ ಕಚೇರಿ ಎದುರಿನ ಆಟದ ಮೈದಾನಕ್ಕೆ ನ್ಯಾಯಾಲಯ ಸೂಕ್ತ ವರದಿ ನೀಡುವಂತೆ ಕೇಳಿದರು. ಪಾಲಿಕೆ ನ್ಯಾಯಾಲಯದ ಆದೇಶವನ್ನೇ ಪಾಲಿಸಿಲ್ಲ. ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿ ಕೊಪ್ಪದಲ್ಲಿರುವ ಆಶ್ರಯ ಮನೆಗಳ ಹಂಚಿಕೆ ಮಾಡಿಲ್ಲ. ರೋಟರಿ ಚಿತಾಗಾರದಲ್ಲಿ ದುರಸ್ತಿ ಕಾರ್ಯವಾಗಿಲ್ಲ. ಕೊಳಚೆ ಪ್ರದೇಶದ ನಿವಾಸಿಗೆ ಹಕ್ಕುಪತ್ರ ನೀಡದ ಹಿನ್ನೆಲೆಯಲ್ಲಿ ಜನವರಿ 3ರವರೆಗೆ ರಾಷ್ಟ್ರಭಕ್ತರ ಬಳಗ ಪಾಲಿಕೆಯ ಬಗ್ಗೆ ತೀರ್ಮಾನವನ್ನ ಕಾಯಲಿದೆ. ಈ ಎಲ್ಲಾ ಸಮಸ್ಯೆಗಳನ್ನ ಜನವರಿ 3ರ ಒಳಗೆ ಆಗದಿದ್ದರೆ ಪಾಲಿಕೆ ವಿರುದ್ಧ ಪ್ರತಿಭಟಿಸಲಾಗುವುದು ಎಂದರು. 3ನೇ ತಾರೀಕೊಳಗೆ ಶಿವಪ್ಪ ನಾಯಕ ಹೂವಿನ ಮಾರುಕಟ್ಟೆ ಏನಿದೆ, ಆ ಮಳಿಗೆ ಅದನ್ನು ಉದ್ಘಾಟನೆ ಆಗಿಲ್ಲ, ಫಲಾನುಭವಿಗಳಿಗೆ ಕೊಟ್ಟಿಲ್ಲ ಅಂತಾಯಿತು ಅಂದರೆ 3ನೇ ತಾರೀಕು ನಾವು ವಿಶೇಷವಾಗಿ ಒಂದು ಶಿವಪ್ಪ ನಾಯಕ ಮಳಿಗೆ, ಸಾವರ್ಲೈನ್ ರಸ್ತೆಯ ಮಳಿಗೆ, ಗಾಂಧಿ ನಗರದ ಮಳಿಗೆ, ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡಿನ ಮಳಿಗೆ, ಇದಷ್ಟನ್ನು ಕೂಡ ಅಷ್ಟರೊಳಗೆ ತೀರ್ಮಾನ ಮಾಡಿ ನೀವು ಫಲಾನುಭವಿಗಳ ಹಂಚಿಕೆ ಮಾಡಿಲ್ಲ ಅಂತಾಯಿತು ಅಂದರೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡ್ತೀವಿ ಅಂತ ನೀವು ಆಗಲೇ ಹೇಳಿದ್ವಿ. ಅದೇ ರೂಪದಲ್ಲಿ ಶಿವಮೊಗ್ಗ ನಗರದಲ್ಲಿ ಡಿಸಿ ಕಚೇರಿಯ ಮುಂಭಾಗದ ಜಾಗ, ಆಟದ ಮೈದಾನ, ಈಗಾಗಲೇ ಯಾವ್ಯಾವ ದಾಖಲಾತಿಗಳನ್ನೆಲ್ಲ ಕೊಡಬೇಕಾಗಿತ್ತು ಅದಷ್ಟೂ ಕೂಡ ಸಮರ್ಪಕವಾಗಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಮಹಾನಗರ ಪಾಲಿಕೆ ಕಮಿಷನರಿಗೆ ಈಗಾಗಲೇ ತಲುಪಿಸಿದ್ದೀವಿ. ಕೋರ್ಟಿನೂ ಕೂಡ ಆದೇಶ ಇದೆ. ಸೆಪ್ಟೆಂಬರ್ 17ನೇ ತಾರೀಕೊಳಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕೂಡ ಕೊಟ್ಟು ಅದರ ಉತ್ತರ ಕೊಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಕಮಿಷನರಿಗೂ ಕೂಡ ಕೋರ್ಟ್ ಆದೇಶ ಮಾಡಿದೆ. ಸೆಪ್ಟೆಂಬರ್ ಮುಗಿದು ಈಗಾಗಲೇ 4 ತಿಂಗಳಾದ್ರೂ ಕೂಡ ಹೈಕೋರ್ಟಿಗೆ ಇನ್ನೂ ಸೂಕ್ತ ಉತ್ತರ ಮಹಾನಗರ ಪಾಲಿಕೆಯಿಂದ ಹೋಗಿಲ್ಲ. 3ನೇದು ಗೋವಿಂದಾಪುರದ ಆಶ್ರಯ ಮನೆಗಳು ವಿತರಣೆ. ಮಾನ್ಯ ಜಮೀರ್ ಅಹಮದ್ ವಸತಿ ಸಚಿವರು ಬಂದರು, ಜಾಗದ ವೀಕ್ಷಣೆ ಮಾಡಿದ್ರು, ಮಹಾನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಮಾತಾಡಿದ್ರು, ಸಭೆ ಮಾಡಿದ್ರು, ಸಮಾರಂಭಗಳು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಆಶ್ರಯ ಮನೆಗಳಿಗೆ ಏನು ಕೊಡಬೇಕಾಗಿತ್ತು ಫಲಾನುಭವಿಗಳಿಗೆ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ. 7 ವರ್ಷದಿಂದ ಒಬ್ಬೊಬ್ಬ ತಾಯಿ ನಿಜಕ್ಕೂ ಕೂಡ 85,000 ರೂಪಾಯಿ ಕಟ್ಟಿ ಇವತ್ತಿಗೂ ಕೂಡ ಬಡ್ಡಿ ಕಟ್ತಾ ಇದ್ದಾರೆ. ಈ ಮಳಿಗೆಗಳಿಂದ ಬರಬೇಕಾದಂಥ ಒಟ್ಟು ಆದಾಯ ಮಹಾನಗರ ಪಾಲಿಕೆಗೆ ಮಿನಿಮಮ್ ಅಂದ್ರೂ ಕೂಡ 11,50,00,000. ಇದೆಲ್ಲದನ್ನು ಕೂಡ ಪರಿಗಣನೆ ತಗೊಂಡು ಶಿವಮೊಗ್ಗ ನಗರದಲ್ಲಿ ರೋಟರಿ ಚಿತಾಗಾರ ಇದೆ. ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಅದಕ್ಕೆ ಅನಿಲ ಚಿತಾಗಾರ ಕಟ್ಟಿ ಕೋಟ್ಯಾಂತರ ರೂಪಾಯಿ ವ್ಯಯ ಆಗಿದೆ. ಆದರೆ ಈ ಕ್ಷಣದವರೆಗೂ ಕೂಡ ಅದನ್ನು ಉಪಯೋಗಿಸೋಂಥ ವ್ಯವಸ್ಥೆ ಆಗ್ತಾ ಇಲ್ಲ, ದುರಸ್ತಿ ಕಾರ್ಯ ಆಗಿಲ್ಲ. ಇನ್ನು 3ನೇದು ನಗರದ ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಿಕೊಡುವುದು. ಅಂದರೆ ಹಕ್ಕುಪತ್ರನ ಕೊಡಬೇಕು ಅಂತ ಅನೇಕ ದಿನಗಳ ಹೋರಾಟ ರಾಷ್ಟ್ರಭಕ್ತ ಬಳಗದಿಂದ ನಾವೆಲ್ಲರೂ ಕೂಡ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ಕ್ಷಣದವರೆಗೂ ಕೂಡ ಪತ್ರದ ಬಗ್ಗೆ ಮಹಾನಗರ ಪಾಲಿಕೆಯಿಂದ ಯಾವುದೇ ಒಂದು ಹೆಜ್ಜೆನೂ ಕೂಡ ಇಡ್ತಾ ಇಲ್ಲ. ಸಿದ್ದೇಶ್ವರ ನಗರ ಪಾಲಿಕೆ ಪೌರ ಕಾರ್ಮಿಕರ ಭವನ ಸುಮಾರು 5 ವರ್ಷ ಆಯಿತು, ಕಟ್ಟಡದ ನಿರ್ಮಾಣ ಆಗಿದೆ. ಪೌರ ಕಾರ್ಮಿಕರಿಗೆ ಮನೆ ಕಟ್ಟಬೇಕು ಅನ್ನೋಂಥ ವ್ಯವಸ್ಥೆ ದೃಷ್ಟಿಯಿಂದ ಸಿದ್ದೇಶ್ವರ ನಗರದಲ್ಲಿ ಆಗಲೇ ಕಟ್ಟಾಗಿದೆ. ಈ ಎಲ್ಲ ಮಳಿಗೆಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ನೋಡ್ತಿದ್ದಂಗೆ ಯಾವ್ಯಾವ ನಾವು ಹೇಳ್ತಾ ಈಗ ಉದಾಹರಣೆಗೆ ಅಲ್ಲಿ ಕೂತ್ಕೊಳ್ತಾರೆ, ಸಿಗರೇಟ್ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಅಕ್ರಮ ಚಟಿಗಳಿಗೆ ತಾಣ ಈಗಾಗಲೇ ಮಳಿಗೆಗಳು ಆಗ್ತಾ ಇದೆ. ಹಾಗಾಗಿ ಮಹಾನಗರ ಪಾಲಿಕೆಯ ಕಮಿಷನರಿಗೆ ನಾವು ಈ ಕ್ಷಣದಲ್ಲೂ ಕೂಡ ಕೇಳ್ತಾ ಇದ್ದೀವಿ, 3ನೇ ತಾರೀಕೊಳಗೆ ಈ ಒಂದು
ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಆಯಿತು ಅಂದರೆ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಿಗ್ಗೆ 10 ಗಂಟೆಗೆ ನಾವು ಮಹಾನಗರ ಪಾಲಿಕೆವರೆಗೂ ಕೂಡ ರಾಷ್ಟ್ರಭಕ್ತರ ಬಳಗದಿಂದ ಒಂದು ಬೃಹತ್ ಮೆರವಣಿಗೆ ಮಾಡ್ತಾ ಇದ್ದೀವಿ. ಆ ಮೆರವಣಿಗೆ ಮುಖಾಂತರ ನಾವು ಮತ್ತೊಮ್ಮೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ಮತ್ತು ಅಧಿಕಾರಿಗಳಿಗೆ ಕೂಡ ಎಚ್ಚರಿಕೆ ನಾವು ಸಲ್ಲಿಸಬೇಕಾಗಿ ಈ ಒಂದು ಸಭೆಯ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ. 3ನೇ ತಾರೀಕು ಒಳಗೆ